ಇಲ್ಲಿ ಹೋಗ್ಬೇಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ಪ್ರಿಫರ್ ಮಾಡೋ ರೂಟ್ ಖಾನಾಪುರ ಮೇಲೆ ಪ್ಲೇನ್ ಆ್ಯಂಡ್ ಸೇಫ್ ರೋಡ್. ಬಟ್ ನಾವು ಪ್ರಿಫರ್ ಮಾಡಿದ್ದು ಆನ್ ದ ವೇ ಬ್ರೋ. ಯಲ್ಲಾಪುರ ಟು ಉಳ್ವಿ, ಅಲ್ಲಿಂದ ದಾಂಡೇಲಿ. ಎಲ್ಲರೂ ಪ್ಲ್ಯಾನ್ ಮಾಡಿದ್ರ ಪ್ರಕಾರ ನುಗ್ಗಿಕೆರೆ ಹನುಮಪ್ಪನ ಟೆಂಪಲ್ಗೆ ಬಂದು ಮೀಟಾಗಿ ಅಲ್ಲಿಂದ ರೈಡ್ ಶುರು ಮಾಡೋದಂತ. ಮನೆಯಿಂದ ಬಿಟ್ಟು ಕೂಡಲೇ ನಾನು ಸ್ಟಾಪ್ ಮಾಡಿದ್ದು ಯಲ್ಲಮ್ಮನ ಗುಡ್ಡಕ್ಕೆ. ಹೋಗುವಾಗ ಈ ಟ್ರಿಪ್ ರೈಡರ್ಸ್ ಸ್ಲೋಲಿ ಜಾಯ್ನ್ ಆಗತ್ತಿದ್ರು. ಈ ಸಲ ರೈಡಿಂಗ್ಗೆ ಹೆಂಗೆ ಹುಡುಗರು ಕುಡಿದಿಲ್ಲ, ಎಲ್ಲ ಫ್ರೆಂಡ್ಸ್ ಬೇರೆ ಬೇರೆ ಊರವರು ಅರ್ಜುನ್ ಇರೋದು ಒಂದೊಂದು ದಿಕ್ಕಿನ ಕಡೆ. ಇವ್ರನ್ನೆಲ್ಲ ಗೋಳೆ ಹಾಕೊಂಡು ಹೋಗೋದು ಒಂದು ದೊಡ್ಡ ಕೆಲಸ ಆಗಿತ್ತು ನಂಗೆ. ನಾ ಬರೋಟಿಗೆ ನುಗ್ಗಿಕೆರೆ ಹನುಮಪ್ಪನ ಟೆಂಪಲ್ ಕಡೆ ಎಲ್ಲರೂ ಸೇರಿದ್ರು. ಸೋಲೋ ಟ್ರಾವೆಲರ್ ಹಿಂತಿರ್ಗೋ. ಸೋಲೋ ಟ್ರಾವೆಲರ್ ಹಿಂತಿರ್ಗ. ಹನುಮಪ್ಪನ ದರ್ಶನ ತೊಗೊಂಡ ನಮ್ಮ ದೋಸ್ತ ತನ್ನ ರೈಡಿಂಗ್ ಗೇರ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಳತ್ತಿದ್ದ. ರೈಡ್ ಅಂತ ಸ್ಟಾರ್ಟ್ ಆಯ್ತು. ಅದು ಹೆಂಗೆ ಇವತ್ತು ಡೆಸ್ಟಿನೇಷನ್ ರೀಚ್ ಆಕ್ಕಿವು ಅಂತ ಗೊತ್ತಿಲ್ಲ. ಈಗ ನಾವು ಹೋಗೋದು ನಮ್ಮ ಫಸ್ಟ್ ಡೆಸ್ಟಿನೇಷನ್ಗೆ, ಅದೇ ಉಳ್ವಿ ಬಸವನ ಗುಡಿ. ಇದಕ್ಕೆ ರೀಚ್ ಆಗ್ಬೇಕಂದ್ರೆ ಶಿವಾಪುರ ಹ್ಯಾಂಗಿಂಗ್ ಬ್ರಿಡ್ಜ್ನ ಕ್ರಾಸ್ ಮಾಡಲೇಬೇಕಿತ್ತು. ಬ್ರಿಡ್ಜ್ ಕ್ರಾಸ್ ಮಾಡಿದ ನಂತರ ಶುರುವಾಯ್ತು ನೋಡ ಅಸಲಿ ಆಟ. ಫುಲ್ಲಿ ಆಫ್ ರೋಡ್ ಇತ್ತು ಈ ರೋಡ್ದಾಗ. ನನ್ನ ಕುದುರೆ ಬೇರೆ ಇಂಥ ರೋಡ್ ಯಾವಾಗ ಸಿಗತೈತಿ ಅಂತ ಕಾಯತ್ತಿತ್ತು. ಹೋಗ್ತಾ ಹೋಗ್ತಾ ರೋಡ್ ತುಂಬ ಅಡ್ವೆಂಚರ್ಸ್ ಆಗತ್ತಿತ್ತು. ನೀರು ಸುರ್ಕೋದಲ್ಲ. ಒಂದೊಂದು ವ್ಯೂ ನೋಡ್ರೆ ಹಿಂಗೆ ಫೀಲ್ ಆಗತ್ತಿತ್ತು ನಾವು ಯಾವುದೋ ಮೂವಿ ನೋಡತ್ತೀವಿ ಅಂತ. ಈ ಥರ ಫಾರೆಸ್ಟ್ದಾಗ ಈ ರೀತಿನೂ ರೂಟ್ಸ್ ಅದಾವ ಅಂತ ಇವಾಗಲೇ ಗೊತ್ತಾಗಿದ್ದಂಗೆ. ನೀವೆಲ್ಲ ಕೇಳ್ಬೋದು ದಾಂಡೇಲಿ ಹೋಗಕ್ಕೆ ಎಷ್ಟು ಚಲೋ ರೋಡ್ ಅದಾವ, ನೀವು ಹಿಂಗೆ ಆಫ್ ರೋಡ್ ಅನ್ಕೋತ ಕಾಡ್ನಾಗ ಯಾಕೆ ಹೊಂಟ್ರಿ ಅಂತ. ಈಗೂ ಎಂಥದಿತ್ತಂದ್ರೆ ಸೀದಾ ರಸ್ತಕ್ಕೆ ಹೋಗಂಗಿಲ್ಲ, ಹೋದ್ರೆ ಕಾಡಿನಾಗ ಆಫ್ ರೋಡ್ ಮಾಡ್ಕೋತಾನೆ ಹೋಗ್ಬೇಕಂತ ನಮ್ದು. ಈಗೂ ಅಂತ ಹೋದವ್ರ ಆ ರೋಡ್ದಾಗ ಮಜಾ ಮಾಡ್ಕೋತ ಹೊಂಟಿವಿ. ಆಫ್ ರೋಡ್ದಾಗ ಕಲ್ಲುಗಳು ಜಾಸ್ತಿ, ಸೈಡ್ ನೋಡ್ರೆ ನೆಲ ಫುಲ್ ಡೀಪ್, ಅದರ ಜೊತೆಗೆ ಅಂಜಿಕೆನೂ ಬರತೈತೆ ನಮಗೆ. ರೆಸ್ಟ್ ಸಲುವಾಗಿ ಒಂದು ಸಣ್ಣ ಜೇರಿ ಕಡೆ ನಿಂತು. ಅಪ್ಸ್ ಆ್ಯಂಡ್ ಡೌನ್ಸ್ ಭಾಳ ಇದ್ದು ಈ ರೋಡ್ದಾಗ.
ಅಲ್ಲಿಂದ ಹೊರಟಾಗ ಪೂರ್ತಿ ಪ್ಲೇನ್ ರೋಡಿಗೆ ಬಂದು ಬೈಕ್ ನಿಂದ್ರಿಸೋದಂತ ಡಿಸೈಡ್ ಮಾಡಿದ್ವಿ. ಇದುವೇ ಆಫ್ ರೋಡರ್ಸ್ಗೆ ಮಾತ್ರ ಹೇಳಿ ಮಾಡಿಸಿಟ್ಟಂಗೈತಿ. ಇನ್ನು ನಾವೆಲ್ಲ ಪೂರ್ತಿ ಗುಡ್ಡ ಏರಿಸಿ ಪ್ಲೇನ್ ರೋಡಿಗೆ ಬಂದ ರೀಚ್ ಅದು. ಅಲ್ಲಿ ಬ್ರೇಕ್ ತೊಗೋಬೇಕಂದ್ರೆ ನಮಗೆ 3 ಹಿಮಾಲಯನ್ ಕಾಣತಾವ. ನಮ್ಮ ಜೋಡಿ ಬಂದಿದ್ದು 4 ಹಿಮಾಲಯನ್. ಇನ್ನೂ ಒಂದು ಗಾಡಿ ಹಿಂದೆ ಉಳಿದಂತ ನಮ್ಮ ದೋಸ್ತರಿಬ್ಬರು ನೋಡಕ್ಕೆ ಹೋದರು. ಈ ನಿಂತ ಲೇಟ್ ಆಯ್ತು ನಮ್ಮದ. ಕಡಿಕ್ ಬೈಕ್ ಮ್ಯಾಲೆ ಬಂತ. ಹಿಂದೆ ಯಾಕೆ ಉಳಿದಿರು ಅಂತ ಕೇಳಿದಾಗ ಹೋಗದ ಇಲ್ಲ ಮಲೀಸಿದ್ದಲ್ಲ ಮಲೀಸಿ ಏನಾಗಲ್ಲ ಮತ್ತೆ ಗಾಡಿ ಆಯ್ತು ಸ್ಲೋ ಆದ್ರೆ ಆಯ್ತು. ತಾಯಿ ಸುತ್ತಾರದೆ ವಾಸ ಜೀವ ನೀಯೇ ಕಡೆ ತೆಗಾಯ್ತು ಸುಮ್ಮಗನ ಏನಾಗೈತೆ ಏನೇನ್ ದೋಸ್ತ್ ನಾಲ್ಕೊಂಡ್ ಬೇಕದಕ್ಕ ತೇಲುವ ಆಗಸದಲ್ಲಿ ಈಗ ಹೊಡಿತೆ ಮಂಗ್ಯ ಸುಮ್ಮ ಗೋದೈತಿ ನೀವು ಬೀಳ್ತಾನ ಅದಕ್ಕೆ ಪಾಪ ಹಂಗ ಗಾಡಿ ಕೊಟ್ಟಾನ ಕ್ಯಾಟ್ ಸುಳ್ಳು ಮಗ ಮುಗಿನ್ಯಾಗ ಬಾಲ ಕಂದ ಬಾಲ 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 ಏಯ್ ಸೋಲೋ ಟ್ರಾವೆಲರ ಈಗಾಗಲೇ ನಮ್ಮ ಮಂಜು ಸೋಲೋ ಟ್ರಾವೆಲರ್ ಇನ್ಸ್ಟಾ ಐಡಿ ಯೂಟ್ಯೂಬ್ ಐಡಿ ಇನ್ಸ್ಟಾ ಐಡಿ ಎಲ್ಲ ತೆಗ್ದಾನು. ಈಗ ಸದ್ಯ ಗಾಡಿ ಒಗದಾನು. ಒಂದ್ಸಲ ಸುಟ್ಟಂಗ ಗಾಡಿ ಕಾಲು ಒಂದು ಸ್ವಲ್ಪ ಸುಟ್ಟಂಗೈತಿ. ಇದಕ್ಕೆ ನಾನೇ ಸಾಕ್ಷಿ ನಾ ಇಲ್ಲಿಂದ ನೋಡಾತೀನಿ. ಇಲ್ಲಿಂದ ಓಡ್ಕೋತ ಹೋಗ್ಯೋ ದನ ಇವ್ನು ಒಯ್ಯಾಕ ಮಕ ಚಂತ ನೋಡ್ರಿ ಒಂದು. ಇವ್ರ ಗದ್ದಲ್ದಾಗ ಒಂದು ವ್ಯೂ ನೋಡೋದ ಮರ್ತೆ. ಉಳ್ವಿ ಬಸವನಗುಡಿಗೆ ಕಾಲು ಬಿದ್ದ ನಂತರ ಈ ವಿಡಿಯೋ ಮಾಡುವಾಗ ಎಲ್ಲರೂ ಕ್ಯಾಮ್ರಾ ಮುಂದಿಂದ ಹೋದ್ರೆ ನಮ್ಮ ಅರ್ಜ ಹಾಯ್ದು ಆ ಕಡೆ ಇಲ್ರು ಈ ಕಡೆ ಅಂತೇಳಿ ರೈಟ್ ಸೈಡ್ ತಿರ್ಸ್ಕೊಂಡ್ಬಿಟ್ಟ. ದಟ್ಟವಾದ ಕಾಡ ಕತ್ತಲಾಗೋಕಿನ ಮುಂಚೆ ದಾಂಡೇಲಿಗೆ ಹೋಗ್ಬೇಕಲ್ಲ, ಅದಕ್ಕೆ ಉಳ್ವಿದಾಗ ಜಾಸ್ತಿ ಹೊತ್ತು ನಿಲ್ಲಲ್ದ ಜಲ್ದಿನ ಜಾಗ ಬಿಟ್ಟು ಕತ್ತಲ್ ಬೇರೆ ಆಯಿತು. ಎಕ್ಸಿಟ್ ಗೇಟ್ ಪಾರ್ನೂ ಮಾಡಿವಿ. ಅಲ್ಲಿ ಮತ್ತೊಬ್ಬ ದೋಸ್ತ್ ಜಾಯ್ನ್ ಅದ. ಶಶಿಯನ ಆ್ಯಂಡ್ ದಿಸ್ ಈಸ್ ಮೈ ಹೌಸ್. ಟೀ ಬ್ರೇಕಿಗೆ ನಿಂತು ಕೂಡಲೇ ರೋಟ್ ವೀಲರ್ ಕೇಳತೈತೆ, ಅಣ್ಣ ತಿನ್ನಾಗಿ ಏನು ತಗೋತಿರತ್ತ. ಅಣ್ಣ ಪ್ಲೀಸ್ ಅಣ್ಣ ಬಿಟ್ಬಿಡ ಅಣ್ಣ ಬರತ್ತಿಲ್ಲ ಅಲ್ಲಿ ಅಂತಂದಿದ್ದ. ಉಳ್ಳಾಗಡ್ಡಿ ಬೇಡ ಅಂದಾರ. ಮಸ್ತ್ ಹರಟಿ ಹೊಡ್ಕೊಂತ ಗಿರ್ಮಿಟ್ ತಿಂದು ಇನ್ನು ರೆಸಾರ್ಟಿಗೆ ಬೇರೆ ಹೋಗ್ಬೇಕಲ್ಲ. ರಾತ್ರಿ ಬೇರೆ ಪ್ರಾಣಿಗಳು ಸಡನ್ನಾಗಿ ರೋಡ್ ಮೇಲೆ ಬರ್ತಾವಂತ ಎಲ್ಲರೂ ಸ್ಲೋ ಹೋಗತ್ತಿದ್ದು. ಫೈನಲಿ ನಮ್ಮ ರೆಸಾರ್ಟಿಗೆ ಬಂದು ರೀಚ್ ಆದ್ವಿ. ಹದಿನಾರು 17 18 19 20. ಈ ದಿನ ಮಾತ್ರ ಹಿಂಗೆ ತಿಲ್ಲಕ್ಕೆ ಕೂತಿತ್ತಿಲ್ಲ ನಂಗೆ. ನಾವೆಲ್ಲ ಭಾಳ ದಿನ ಆದಮೇಲೆ ಸಿಕ್ಕೀವಿ. ಮಾತು ಹೇಳ್ಕೊತ ರಾತ್ರಿ 3 ತನಕ ಕೂತೀವಿ. ಖರೆ ಮಾತುಗಳು ಮುಗಿವಲು. ಬೆಳಗ್ಗೆ ಟ್ರೆಕ್ಕಿಂಗ್ ಹೋಗ್ಬೇಕಂತ ಎಲ್ಲರಿಗೂ ಗುಡ್ ನೈಟ್ ಹೇಳಿದ್ವಿ. ಮೊನ್ನೆ ಟ್ರೈ ಮಾಡಲ ಬಿಗ ಬೆಳಗಪ್ಲೆ ಒರ್ಜಾನೆ ಟ್ರೈ ಮಾಡ್ಕಪ್ಲ ಅವ. ಟ್ರೆಕ್ಕಿಂಗ್ ಹೋಗ್ಬೇಕಂತ ಮಾರ್ನಿಂಗ್ 6ಕ್ಕೆ ಎದ್ದು ಕುಂತೀವಿ. ಬಟ್ ಗೈಡರ್ 7:30 ಟೈಮಿಂಗ್ ಅಂದ. ಅಲ್ಲಿ ತನಕ ಸನ್ರೈಸ್ ವ್ಯೂ ನೋಡಿದ್ದೀವಿ. ಇಷ್ಟು ಮಸ್ತ್ ಇತ್ತಲ್ಲ. ಆ ಗುಡ್ಡುಗಳ, ಅದನ್ನು ಸುತ್ತುವರೆದಿರುವ ಮೋಡ, ಅದರ ನಡುವೆ ಹುಟ್ಟುತ್ತಿರುವ ಸೂರ್ಯ. ಇದನ್ನು ನೋಡ್ಕೋತ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದು. ಟ್ರೆಕ್ಕಿಂಗ್ ಅಲ್ಲಿ ಒಂದು ಸಣ್ಣ ಜರಿ ಇದೆ. ಅದು ಬಿಟ್ಟರೆ ಆ ಜರಿ ತೋರ್ಸಕೊಂಡಿದ್ಯಾ? ಪ್ರಾಣಿ ಕಂಡ್ರೆ ಕಾಣ್ಬೋದು. ಯಾವ್ದು ಕಾಣ್ಬೋದು? ಕರಡಿ, ಕರಡಿ, ಹುಲಿ, ಅಲ್ಲಿ ಎಲ್ಲ ಪ್ರಾಣಿ ಇದೆ. ನೀರು ಕುಡಿಯಾಕ ಹಿಂಗೆ ಹೋಗ್ಬೇಕಾ? ಹುಲಿನೇ ಇದೆ. ಪ್ರಾಣಿ ಕಾಣ್ತದೆ ಅಂತ ಇದು
ಗೈಡರ್ ಕಾಡ್ನ್ಯಾಗ ಹೋಗುವಾಗ ನಮಗೆ ಏನೇನು ಕಾಣ್ಬೋದು ಅಂತ ಹೇಳ್ಕೊತ ಹೊಂಟಿದ್ದ. ಒಟ್ಟ ದಾಂಡೇಲಿ ಫಾರೆಸ್ಟ್ ಅದಲ್ಲ, ಕಾಳಿ ಬ್ಲ್ಯಾಕ್ ಫಾರೆಸ್ಟ್. ನಮಗರ ಫುಲ್ ಕ್ಯೂರಿಯಾಸಿಟಿ, ಯಾವ್ದಾರ ಕಾಡು ಪ್ರಾಣಿಗಳು ನೋಡ್ಬೋದು ಅನ್ನೋ ಅಷ್ಟ್ರಾಗ ನಮ್ಮ ದೋಸ್ತ ಈ ಟೈಮ್ ಪ್ರಾಣಿಗಳು ಕಾಣಿಸ್ಬೋದ್ರಿ ಹೇಳ್ರ? ಒಂದೊಂದ್ಸಲ ಕಾಣ್ತಾವ, ಯಾಕಂದ್ರೆ ಆ ಗರಿ ಅಲ್ಲಿ ಮೇಲ್ಗಡೆಯಿಂದ ಹಿಡಿದು ಅಲ್ಲಿ ಮಟ್ಟ ಐತಿ. ಒಂದೊಂದ್ಸಲ ಕಾಣಿಸ್ತದೆ, ಒಂದೊಂದ್ಸಲ ಕಾಣಿಸಲ್ಲ. ಯಾಕಂದ್ರೆ ಆ ಯಾವ ಸೈಡ್ ಇರ್ತೀರಂತ ಅದು ನಮ್ಗೆ ಗೊತ್ತಿರಲ್ಲ. ಕರೆ ಡೇಂಜರ್ನೂ ಇಲ್ಲ. ಅದಕ್ಕೆ ನಾವೇನಾದರೂ ಹಾನಿ ಮಾಡಿದರೆ ಅವು ಅಟ್ಯಾಕ್ ಮಾಡ್ತವೆ. ಸುಮ್ಮನೆ ನಿಂತಿದ್ದ ಪ್ಲೇಸಿಗೆ ನಿಂತು ಬಿಟ್ಟರೆ ಅವ್ರು ಹೋಗ್ಬಿಡ್ತಾರೆ ಸುಮ್ಮನೆ. ಅಷ್ಟು ಜನ ಕೂತಿದ್ದಿಲ್ಲ, ಅದ್ರಾಗ ನಾವು 4 ಜನ ಹೋದು. ಮತ್ತು ಅದ್ರಾಗ ಇಬ್ಬರು ಅರ್ಧ ಹಾದ್ಯಾಗ ವಾಪಸ್ ಹೋದರು. ಯಾಕಂದರೆ ಇಂಟ್ರೆಸ್ಟೆಡ್ ಪರ್ಸನ್ಸ್ ನಾವಿಬ್ಬರೇ ಇದ್ದು ಅಲ್ಲಿ. ನಮ್ಮ ದೋಸ್ತ ಗೈಡರಿಗೆ ಕೆಲವೊಂದು ಯೂಸ್ಫುಲ್ ಕ್ವಶನ್ಸ್ನು ಕೇಳತ್ತಿದ್ದ. ಕಾಡು ಪ್ರಾಣಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡ್ರೆ ನಮ್ಮನ್ನು ನಾವು ಹೆಂಗೆ ಸೇವ್ ಮಾಡ್ಕೋಬೇಕಂತ. ಮತ್ತು ಬ್ರೋ ಅವು ಬೈ ಚಾನ್ಸ್ ಅಟ್ಯಾಕ್ ಮಾಡಿದ ಅಂತ ನಮ್ಮ ಕಡೆ ಡಿಫೆನ್ಸ್ ಇಲ್ಲಕ್ಕೋ ವೆಪನ್. ಹಾಂ, ಮತ್ತು ಅಟ್ಯಾಕ್ ಮಾಡ್ರೆ ಹೆಂಗೆ ಮಾಡ್ಬೋದು? ಹಾಂ, ಯಾವಾಗ ಎಕ್ಸ್ಪೀರಿಯನ್ಸ್ ಆಗೈತೆ ನಾನು ಅಟ್ಯಾಕ್ ಮಾಡಿದ್ದೆ. ಹಾಗೆ ಅವತ್ತನ್ನು ಲಾಸ್ಟ್ ಹೋಗಿದ್ದ ಟ್ರೆಕ್ಕಿಂಗ್ ಬಗ್ಗೆನೂ ಹೇಳತ್ತಿದ್ದ. ಇವೆಲ್ಲ ಮಾತುಗಳು ಕೇಳೋಣ ಆ ರೂಟ್ ನಂಗೆ ಭಾಳ ಇಂಟ್ರೆಸ್ಟಿಂಗ್ ಅನ್ಸತ್ತಿತ್ತು. ಬ್ರೋ ನೋಡಿ ಬ್ರೋ, ನಾವು ಹೆಂಗೆ ಕಾಡಿನಾಗ ಹೊಂಟಿವಲ್ಲ ಹಂಗೆ ಅಂಜಿಕೆನೂ ಬರತೈತಿ. ಆ ರೂಟ್ನಾಗ ಕೆಲವೊಂದು ಕಡೆ ಮರಗಳು ಬಿದ್ದಾವ. ಹೋಗ್ತಾ ಹೋಗ್ತಾ ಕಾಡು ಫುಲ್ ದಟ್ಟವಾಗಿ ಕಾಣಿಸತೈತಿ. ರೈನಿ ಸೀಸನ್ ಆ್ಯಂಡ್ ವಿಂಟರ್ ಸೀಸನ್ಗೆ ಬಂದಿದ್ದು ಅಂದ್ರೆ ಈ ಕಾಡು ಇನ್ನೂ ದಟ್ಟವಾಗಿ ಕಾಣಿಸುತ್ತೆ ನಮಗೆ. ಗೈಡರ್ ಹೇಳಿದ ಪ್ರಕಾರ ಅವು ಇಲ್ಲಿ ಕೆಲವೊಂದಿಷ್ಟು ಪ್ರಾಣಿಗಳು ನೋಡಿದಾನ ಅಂತ ಹೇಳಿದ್ದ. ಖರೆ ನಮಗೆ ಇಲ್ಲಿವರೆಗೂ ಒಂದು ಹಾವು ಸದೇನೂ ಕಾಣಲಿಲ್ಲ. ಕಡಿಕೆ ನೀರು ಕುಡಿಯೋಕರೆ ಬಂದಿರ್ತಾವಂತ ಹಳ್ಳದ ಕಡೆ ಹೋಗಿ ನೋಡಿದ್ದು, ಅಲ್ಲೇನೂ ಕಾಣಿಸ್ಲಿಲ್ಲ. ಇಲ್ಲಿ ನಮ್ಮ ನಸೀಬ್ ಖರಾಬ್ ಐತೆ ಅಂತ ಅನ್ಕೊಂಡ ಮುಂದೆ ಹೋದ್ವಿ. ಲಾಸ್ಟ್ ಟೈಮ್ ಡಿಸೆಂಬರ್ದಾಗ ರೆಕಾರ್ಡ್ ಆಗಿದ್ದು. ಅವ ಏನಾಗ್ತಿದ್ದ ನೀವು ಜಂಗಲ್ನಾಗ ಸೌಂಡ್ ಮಾಡ್ಬಿಟ್ರಿ. ನಮ್ಮ ದೋಸ್ತ ಅವ ಲಾಸ್ಟ್ ಟ್ರೆಕ್ಕಿಂಗ್ ಬಂದಿದ್ದ ಎಕ್ಸ್ಪೀರಿಯನ್ಸ್ನು ಶೇರ್ ಮಾಡತ್ತಿದ್ದ. ಕರಡೆ ಗುಹಿ ಎಂಟಕ್ಕೆ ತೊಗೊಂಡು ಹೋಗಿದ್ದು ನಾವು ಕರಡೆ ಹಾಕ್ಲಿ ಕರೀಲಿ. ಅದಕ್ಕೆ ಹೋಗುವಾಗ ಗೈಡರ್ಗೆ ಒಂದು ಮಾತು ನೀ ಕೇಳಿ, ತೋರಿಸೋ ಟೈಮ್ದಾಗ ಯಾವ ಪ್ರಾಣಿಗಳು ಬಂದಾವಂತ ಅದ ಕೇಳಿದ್ವಿ. ಚಿರತೆನೂ ಬಂದಿತ್ತು. ಬ್ಲ್ಯಾಕ್ ಪ್ಯಾಂಥರ್, ಅವ ಏನು ಬ್ಲ್ಯಾಕ್ ಪ್ಯಾಂಥರ್ ಅಂದ ತಂಡನ ಹೊಡೆದ್ವಿ. ಬ್ಲ್ಯಾಕ್ ಪ್ಯಾಂಥರ್ ಐತಿ ಇಲ್ಲಿ. ನರಿ ಚಿರತೆ, ನರಿ, ಚಿರತೆ, ಬ್ಲ್ಯಾಕ್ ಪ್ಯಾಂಥರ್, ಕಾಡುಕೋಣ, ಕಾಡೆಮ್ಮಿ, ಮತ್ತೆ ಜಿಂಕೆ, ಮತ್ತೆ ಉಳ್ಕಿದೆಲ್ಲ ಹುಲಿ ಒಂದಿಲ್ಲ, ಸಿಂಹ ಒಂದಿಲ್ಲ. ಇಲ್ಲಿ ಐತಿ, ಫಾರೆಸ್ಟ್ ಒಳಗೆ ಇರ್ಬೋದು. ನಾನಂತೂ ಇನ್ನ ಮಟ ನೋಡಿಲ್ಲ. ಬ್ಲ್ಯಾಕ್ ಪ್ಯಾಂಥರ್ ನೋಡಿದಿ ಇಲ್ಲಿ? ಹಾ ನೋಡಿ ನಾನು ಜಸ್ಟ್ ನಾ ಫಸ್ಟ್ ಪಾಯಿಂಟ್ ನಿಮ್ಗೆ ತಗೊಂಡೋಗಿದ್ದಲ್ಲ, ಅಲ್ಲಿ ಮೇಲ್ಗಡೆ ಗಿಡದ ಮೇಲ್ಗಡೆನೆ ಕುಂತೀನಿ ನೋಡಿ. ಖರೆ ಅದು ಏನು ಮಾಡೋಣ ನಮಗೆ, ಏನು ಮಾಡಂಗಿಲ್ಲ. ಆ ಟೈಮಿಗೆ ನಮ್ಗೆ ಗೊತ್ತಾಯ್ತು, ಅಲ್ಲಿ ವಾಪಸ್ ಹೋಗ್ಬಿಡ್ತು ನಾವು. ಹಂಗತ್ತ ನೀಗೆಲ್ಲ ಅಬ್ಸರ್ವ್ ಮಾಡ್ಕೊತ ಹೋಗಿರ್ತಿ. ಹಾಂ, ಆ್ಯಕ್ಚುಲಿ ಫಾರೆಸ್ಟ್ ಅಂದರೆ ಯಾವ ಪ್ರಾಣಿಗಳು ಬೇಕಾದರೂ ನಮ್ಮ ಮುಂದೆ ಬರ್ಬೋದು. ಈ ಟ್ರೆಕ್ಕಿಂಗ್ ಏನೋ ಕಂಪ್ಲೀಟ್ ಆಗಕ್ಕೆ ಬಂತೆ, ಬಟ್ ಎಲ್ಲೋ ಒಂದು ಕಡೆ ರೆಗ್ರೆಟ್ ಅನ್ನೋದು ಇತ್ತು. ಯಾವುದೇ ಕಾಡು ಪ್ರಾಣಿ ನೋಡಿಲ್ಲಂತ. ಶಬಾಸ್. ಮತ್ತು ಒಂದಂತೂ ಅರ್ಥ ಆಗಿದ್ದೇನೆಂದ್ರೆ, ನಾವು ಬರುವಾಗ ಏನೂ ಸೇಫ್ಟಿ ಇಲ್ಲದೆ ಬಂದ್ವಿ. ಖರೆ ಯಾವುದೇ ಕಾಡಿನಾಗ ಟ್ರೆಕ್ಕಿಂಗ್ ಹೊಂಟ್ರೆ ಅಟ್ಲೀಸ್ಟ್ ಸೇಫ್ಟಿಗೆ ಏನೇನು ಬೇಕಾಗುತ್ತೆ ಅವೆಲ್ಲ ತೊಗೊಂಡು ಹೋಗಲೇಬೇಕು. ಇಷ್ಟೆಲ್ಲ ಮಾತಾಡವ ನಾನು ರನ್ನಿಂಗ್ ಶೂಸ್ ಮೇಲೆ ಟ್ರೆಕ್ಕಿಂಗ್ ಮುಗಿಸಿನಿ. ಬಟ್ ಕಾಡಿನಾಗ ಹೋಗಿ ಬರೋಣ ಒಬ್ಬ ಮನುಷ್ಯರ ನೆನಪಾಗೇ ಆಗ್ತಾನೆ ಎಲ್ಲರಿಗೂ. ಅವ ನಮ್ಮ ಬಿಯರ್ ಗ್ರಿಲ್ಸ್, ನಮ್ಮ ಚೈಲ್ಡ್ಹುಡ್ ಇನ್ಫ್ಲುಯೆನ್ಸರ್. He represents a time when influencing went, showing kids how to build their shelter or find water with their own capabilities. ನಾ ಸ್ಟಾರ್ಟ್ ಮಾಡ್ಕೊಂಡು ರಿವರ್ ರಾಫ್ಟಿಂಗ್ ಎಂಟ್ರ್ ಆದ್ವಿ ಗ್ಯಾಂಗ್ಸ್ಟರ್ಸ್ ಗತೆ.
ಶುರು ಮಾಡೋಕ್ಕಿಂತ ಮುಂಚೆ ಯಾವ್ಯಾವ ಕಮಾಂಡ್ಸ್ಗೆ ಯಾವ್ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕಂತ ಗೈಡ್ ಮಾಡಿದ. Careful, careful. Careful on the tree. and say double. Okay, paddle forward, forward. Move on. ಹಿಂಗೆ ಹೋಗ್ಬೇಕು. Yay. Get down everybody, get down. Fast. सिर पीछे रखो बोलो. आगे मुड़ो, आगे को मुड़ो. ಹೋಗ್ತಾ ಹೋಗ್ತಾ ಫುಲ್ ಮಜಾ ಬರೋದೈತೆ. ಅದ್ರಾಗ ನಮ್ಮ ಹುಡುಗರದ್ರ ದೊಡ್ಡ ಕೆಟ್ಟ ಹುರುಪ. RCB ಚಾಂಟಿಂಗ್ ಮಾತ್ರ ಬೇಕಬೇಕು. ನಾವು ಜಿಪ್ಲೈನ, ಕೈಕಿಂಗ, ರಿವರ್ ರಾಫ್ಟಿಂಗ್ ಇವು ಮೂರು ಮಾಡಿದ್ವಿ. ಖರೆ ಈ ಮೂರುದ್ರಾಗ ತಿಂಡಿಲಿ ಇದ್ದಿದ್ದು ಮಾತ್ರ ರಿವರ್ ರಾಫ್ಟಿಂಗ್ ಒಂದ. ಎಲ್ಲ ಆ್ಯಕ್ಟಿವಿಟಿ ಮುಗಿಸಿ ಈಗ ಟ್ರಿಪ್ಗೆ ಬಾಯಿ ಹೇಳೋ ಸಮಯ ಬಂತು. ಎಲ್ಲರೂ ತಮ್ಮ ಊರಿಗೆ ಹೋಗುವಾಗ ಅನಿಸಿದ್ದು ಒಂದ, ಈ ಟ್ರಿಪ್ ಇಷ್ಟು ಜಲ್ದಿ ಯಾಕೆ ಮುಗೀತಂತ.